ಒಳಗೊಂಡಂಗೆ ಈ ಒಂದು ವ್ಯವಸ್ಥೆಯಲ್ಲಿ ಕಬಂಧ ಬಾಹುಗಳು ತಬ್ಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸಂವಿಧಾನಿಕವಾಗಿ ನಮಗೆ ಸಿಕ್ಕಿರುವಂಥ ಹಕ್ಕುಗಳು, ಗಣತಯುಕ್ತ ಬದುಕು, ಇವೆಲ್ಲದನ್ನು ಮೀರಿ ಆಧುನಿಕ ಗುಲಾಮಗಿರಿ ಕಾರ್ಮಿಕ ವ್ಯವಸ್ಥೆಯು ಒಂದು ದೊಡ್ಡ ಶೋಷಣೆ ಅಥವಾ ಪಿಡುಗಾಗಿ ಈ ದಿನಗಳಲ್ಲಿ ರೂಪುಗೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೂ ಕಾರ್ಖಾನೆಗಳಲ್ಲಿ ವಿನೂತನವಾದಂಥ ಜಾತಿ ವ್ಯವಸ್ಥೆ ರೂಪುಗೊಳ್ತಾ ಇದೆ. ಗುತ್ತಿಗೆ ಕಾರ್ಮಿಕ ಅಂದಿದ ತಕ್ಷಣ ಅವನ ಜಾತಿನ ನಾವು ನೋಡ್ತಾ ಹೋದರೆ ಕೆಳಜಾತಿಯವರೇ ಇರ್ತಾರೆ ಗುತ್ತಿಗೆ ಕಾರ್ಮಿಕ ಪದ್ಧತಿಯಲ್ಲಿ. ಮೇಲ್ಜಾತಿಯವ್ರನ್ನ ಉದ್ಧಾರ ಮಾಡೋದಕ್ಕೆ ಅಥವಾ ಆ ದಾಸ್ಯ ಅಥವಾ ಆ ಸಂಕೋಲೆಗಳಿಂದ ಅವ್ರನ್ನ ಹೇಳೋದು ಮೇಲೆತ್ತೋದಕ್ಕೆ ಅಂತಲೇ ಆ ಒಂದು ಪ್ರಬಲವಾದಂಥ ಜಾತಿಯವರು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಿ. ಇಲ್ಲಿ ಶತಮಾನಗಳಿಂದ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದನೂ ಸಹಿತ ನಾವು ಗಮನಿಸಬೇಕಾಗಿರೋದು ಏನಂದರೆ, ದಮನಕ್ಕೆ ಒಳಗಾಗ್ತಾ ಇರೋರು, ಶೋಷಣೆಗೆ ಒಳಗಾಗ್ತಾ ಇರೋರು ಕೇವಲ ಬಡವರು, ಬಲ್ಲಿಗರು, ದಲಿತರು, ಇವ್ರ ಮೇಲೆ ಒಂದು ಆಗ್ತಾ ಇರೋದು. ಈ ದೇಶದಲ್ಲಿ ಗುತ್ತಿಗೆ ಕಾರ್ಮಿಕರು ಅಂತ ನಾವೇ ಒಪ್ಕೊಬಿಟ್ಟಿದ್ದೀವಿ. ಹೇಗೆಂದರೆ ನಮ್ಮ ಮನಸ್ಥಿತಿ ಆ ರೀತಿ. ಸಣ್ಣ ವಯಸ್ಸಿಂದ ಆ ಪೂಜಾರಿ ನೋಡಿದ್ರೆ ನಮಸ್ಕಾರ ಹಾಕು, ಇವ್ರು ದೊಡ್ಡ ಮನೆಯವರು, ಇವ್ರು ಗೌಡ್ರು, ಇವ್ರು ನೋಡಿ ನಮಸ್ಕಾರ ಹಾಕು, ಇದೇ ರೀತಿ ನಮ್ಮ ಒಂದು ಸಂಸ್ಕೃತಿ ಬೆಳವಣಿಗೆ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಇವುಗಳೆಲ್ಲದನ್ನ ಗುತ್ತಿಗೆ ಅನ್ನೋದನ್ನ ತೊಡೆದಾಕಿ ಕಾಯಂ ಅಲ್ಲದ ನೌಕರರು ಅಂತ ಯಾಕೆ ನಾವು ಮಡ್ಕೋಬಾರ್ದು, ಯಾಕೆ ನಾವು ಅದನ್ನು ಹೇಳ್ಬಾರ್ದು? ಕಾಯಂ ನೌಕರರಿಂದ ವಂಚಿತರಾಗಿರುವಂಥ ನೌಕರರು ನಾವು ಅಥವಾ ಕಾರ್ಮಿಕರು ನಾವು ಅಂತ ಈ ದುಂಡು ಮೇಲಿನ ಸಭೆಯ ಮುಖಾಂತರ ಗುತ್ತಿಗೆ ಅನ್ನೋ ಪದನ ನಾವೇ ಹೇಳೋದನ್ನಾದರೂ ರದ್ದು ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಮತ ಆಗಿದೆ. ಸ್ನೇಹಿತರೆ, ಇದೇ ರೀತಿ ಈ ಒಂದು ದೇಶಾದ್ಯಂತ ಗುತ್ತಿಗೆ ಪದ್ಧತಿ ನೋಡಿದ್ರೆ ಸರ್ಕಾರಿ, ಅರೆ ಸರ್ಕಾರಿ, ಸಾರ್ವಜನಿಕ ವಲಯ, ರೈಲ್ವೆ, ತೈಲ, ಅನಿಲ, ವಿದ್ಯುತ್ ಶಕ್ತಿ, ಎಲ್ಲ ಗಣಿಗಾರಿಕೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಈ ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಇದರ ಮೂಲಭೂತವಾದಂಥ ವ್ಯವಸ್ಥೆ ಯಾಕೆ ಹುಟ್ಕೋತು ಅನ್ನೋದನ್ನು ಗಮನ ಹರಿಸ್ತಾ ಹೋದರೆ ಲಾಭಾಂಶ. ನಾವೆಲ್ಲ ಅನ್ಕೋತೀವಿ ಇಲ್ಲ ಬೇರೆ ಏನೋ ಕಾರಣಕ್ಕೆ ಮಾಡಿದ್ದಾರೆ ಇವರು ಅಂತ. ಅಲ್ಲ, ಇಲ್ಲಿ ಒಬ್ಬ ಕಾಯಂ ನೌಕರನಿಗೆ ಕೆಲಸ ಕೊಟ್ಟಾಗ ಅವ್ರಿಗೆ ಕೊಡಬೇಕಾದಂಥ ಮೂಲಧನ, ತುಟ್ಟಿ ಭತ್ಯೆ ಅಥವಾ ಬೇರೆ ಬೇರೆ ಸವಲತ್ತುಗಳೇನಾಗುತ್ತೆ ಅಗಾಧವಾದ ಎಚ್ಚೆತ್ತವಾದಂಥ ಒಂದು ಇದರಲ್ಲಿ ಇರುತ್ತೆ. ಅದೇ ಗುತ್ತಿಗೆ ಕಾರ್ಮಿಕನ ನೇಮಕ ಮಾಡಿಕೊಂಡ್ರೆ ಒಬ್ಬ ಕಾಯಂ ನೌಕರನಿಗೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನ 15-20 ಜನ ಗುತ್ತಿಗೆ ಕಾರ್ಮಿಕರಿಗೆ ಹಂಚುವಂಥ ಒಂದು ಕೆಲಸ ಮಾಡ್ಬೋದು. 20 ಜನನ ಕೆಲಸಕ್ಕೆ ಇಟ್ಕೊಂಡ್ರೆ ಎಷ್ಟು ಅಲ್ಲಿ ಉತ್ಪನ್ನ ಆಗುತ್ತೆ, ಉತ್ಪಾದನೆ ಆಗುತ್ತೆ. ಅದನ್ನು ಬರೋ ಲಾಭಾಂಶನ ಅಧಿಕಾರಿ ವೃಂದದವರು, ಸರ್ಕಾರದವರು ತಮ್ಮ ವಿಲಾಸಿ ಮತ್ತು ವೈಭೋಗದ ಒಂದು ಜೀವನಕ್ಕೆ ನಮ್ಮನ್ನು ಈ ಒಂದು ದಾಸ್ಯ ಮತ್ತು ನಿಕೃಷ್ಟವಾದಂಥ ಗುತ್ತಿಗೆ ಪದ್ಧತಿಯಲ್ಲಿ ಮುಖಾಂತರ ನಡೆಸ್ಕೊಂಡು ಬರ್ತಾ ಇರೋದು. ಅದನ್ನು ಕಾಲಕ್ಕೆ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತನೋ, ಕ್ಯಾಶುವಲ್ ವರ್ಕರ್ಸ್ ಅಂತನೋ, ಹೊರ ಗುತ್ತಿಗೆ ಅಂತನೋ, ಒಳ ಗುತ್ತಿಗೆ ಅಂತನೋ, ಇವಾಗ ನಿರ್ದಿಷ್ಟ ಗುತ್ತಿಗೆ ಅಂತ, ಈ ಥರ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ಹೆಸರನ್ನ ಅವರೇ ಪಟ್ಟಿ ಮಾಡ್ತಾ ನಮಗೆ ನಾವೇ ಯಾವುದೇ ಒಂದು ವಿಧವಾದಲ್ಲೂ ಅದನ್ನು ದಾಟಿ ಮುಂದಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನಮ್ಮ ಒಂದು ಮನೋಭಾವನೆಗಳನ್ನ ಅವರು ಸೃಷ್ಟಿ ಮಾಡಿರೋ ಒಂದು ಪ್ರಪಂಚ, ಒಂದು ಸಂಸ್ಕೃತಿ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಏನು ಕಾಯಂ ಅಲ್ಲದ ನೌಕರರು, ನಾವು ಕೌಟುಂಬಿಕ ಸಾಮಾಜಿಕ ಸ್ಥಿತಿಗತಿಗಳು, ಜೀವನ ಶೈಲಿ, ಆರೋಗ್ಯ, ಶಿಕ್ಷಣಿಕ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡೋದಾದರೆ ಯಾವುದು ಒಂದು ರೀತಿಯಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಈ ಸಮಾಜದಲ್ಲಿ. ಸರ್ಕಾರಗಳು ರಚನೆ ಆಗೋಕ್ಕೆ ಮುಂಚೆ ಎಲ್ಲ ಜನಪ್ರತಿನಿಧಿಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ಬಡತನ ನಿರ್ಮೂಲನೆ ಅಂತೇಳಿ 1947ರಿಂದ ಹೇಳ್ತಾ ಇದ್ದಾರೆ. ಬಡತನ ನಿರ್ಮೂಲನೆ ಇಲ್ಲಿವರೆಗೂ ಆಗಿಲ್ಲ. ಅದೇ ರೀತಿ ನಿರುದ್ಯೋಗ ನಿರ್ಮೂಲನೆ ಅಂತ ಹೇಳ್ತಾರೆ, ಇಲ್ಲಿವರೆಗೂ ಆಗಿಲ್ಲ. 1947ರಿಂದ ಇಲ್ಲಿವರೆಗೂ 82 ವರ್ಷ ಆದರೂ ದೇಶ ಇನ್ನೂ ಅಭಿವೃದ್ಧಿಶೀಲದಲ್ಲೇ ಇದೆ. ಅಭಿವೃದ್ಧಿ ಯಾವಾಗ ಆಗೋದು? ಅಭಿವೃದ್ಧಿ ಅಂದರೆ ಈ ದೇಶಕ್ಕೆ ಹೊಸ ಸಂಸತ್ತು ಕಟ್ಟಡ ಬರೋದಾ? ಅಭಿವೃದ್ಧಿ ಅಂದರೆ ಜಿಲ್ಲೆಗೆ ಒಂದು ಹೊಸ ವಿಮಾನ ನಿಲ್ದಾಣ ಬರೋದಾ? ಅಭಿವೃದ್ಧಿ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು, ರಸ್ತೆಗಳು ಬರೋದಾ? ಅಭಿವೃದ್ಧಿ ಅಂದರೆ ಈ ದೇಶದ ಕನಿಷ್ಠ ಪ್ರಜೆ ಯಾರಿದ್ದಾರೆ ಅವರು ಒಂದು ಘನತೆಯುಕ್ತ ಬದುಕನ್ನು ನಡೆಸೋದು. ಉದಾಹರಣೆಗೆ ಒಂದು ದುಡಿಯೋ ವರ್ಗ ಕೈಗೆ ಕಾಂಟ್ರಾಕ್ಟ್ ಲೇಬರ್ ಅಂತಲ್ಲ, ಯಾವುದೇ ಒಂದು ದುಡಿಯೋ ಒಂದು ಲೇಬರ್ ಕೈಲಿ 10 ರೂಪಾಯಿ ಸಂಬಳ ಜಾಸ್ತಿ ಆದರೆ 10 ರೂಪಾಯಿ ನೋಟ್ನ ಲ್ಯಾಮಿನೇಷನ್ ಮಾಡಿ ಮನೇಲಂತೂ ಯಾರು ಇಡಲ್ಲ. 10 ರೂಪಾಯಿ ಜಾಸ್ತಿ ಆದರೆ 1/4 ಲೀಟ್ರ್ ಹಾಲು ತೊಗೋತಾರೆ, ಇನ್ನೊಂದು ಅಡುಗೆನ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ಇಲ್ಲ ಅಂದರೆ ಸಾರಿಗೆ ವ್ಯವಸ್ಥೆಯಲ್ಲಿ ಮಕ್ಕಳನ್ನ ಕಳಿಸೋವಂಥ ಒಂದು ಕೆಲಸ ಮಾಡ್ತಾರೆ. ಬೇರೆ ಬೇರೆ ಇದೇ ಸಮಾಜಕ್ಕೆ ವ್ಯಯ ಮಾಡುವಂಥ ಕೆಲಸನೇ ಆಗುತ್ತೆ ಹೊತ್ತು 10 ರೂಪಾಯಿ ಕಾರ್ಮಿಕರಿಗೆ ಜಾಸ್ತಿ ಮಾಡಿದ್ರೆ ಆ ನೋಟ್ನ ಲ್ಯಾಮಿನೇಷನ್ ಮಾಡಿ ನಾವೇನು ಮನೇಲಿ ಇಡ್ತೀವಾ? ಇಡಲ್ಲ. ಇದನ್ನು ವಾಪಸ್ಸು ಸಮಾಜಕ್ಕೆ, ಸೊಸೈಟಿಗೆ ನಾವು ಖರ್ಚು ಮುಖಾಂತರ ಕೊಡ್ತೀವಿ. ಇದ್ರ ಮೇಲೆ ಇಷ್ಟೊತ್ತು ದೊಡ್ಡವರೆಲ್ಲ ಮಾತಾಡೋದು GDP ಹೆಂಗೆ ನಿರ್ಧಾರ ಆಗುತ್ತೆ ಅಂತೇಳಿ.
ಖರ್ಚು ಮಾಡೋರ ಕೈಗೆ ಅಂದರೆ ದುಡಿಯೋರ ಕೈಗೆ ದುಡ್ಡು ಹೋದಾಗ ಖರ್ಚಾಗುತ್ತೆ, ಖರ್ಚಾದಾಗ ಸಮಾಜದಲ್ಲಿರುತ್ತೆ, ಸಮಾಜನೂ ಉದಯೋನ್ಮುಖವಾಗಿ ಮೇಲೆ ಇರುತ್ತೆ, ರಾಷ್ಟ್ರದ ಆರ್ಥಿಕ ನೀತಿಗಳು ಬದಲಾಗುತ್ತೆ, ಬೇರೆ ಬೇರೆ ಥರ ಆಲೋಚನೆಗಳು ಅಭಿವೃದ್ಧಿ ಪಥ ಬದಲಾಗುತ್ತೆ ಅನ್ನೋದು ನಾವು ಕಂಡುಕೋಬೇಕು. ಇಲ್ಲಿ ಎಷ್ಟೊತ್ತು ನಾವು ಶೋಷಿತರು ಹಾಗೇ ಇದ್ದೀವಿ, ಗುತ್ತಿಗೆ ಪದ್ಧತಿ ಮೇಲೆ ಇದ್ದೀವಿ, ಸಾಮಾಜಿಕ ವ್ಯವಸ್ಥೆ ಸರಿಯಿಲ್ಲ, ಶೈಕ್ಷಣಿಕ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಯಾಕಾಗಿದೆ ಅಂದರೆ ನಮ್ಮ ಇಷ್ಟದ ವೃತ್ತಿಯನ್ನು ನಾವು ನಮ್ಮ ಅವಶ್ಯಕತೆಗೆ ಬೇಕಾದಂಗೆ ನಾವು ಏನೋ ಒಂದು ಪರಿಸ್ಥಿತಿಲಿ ಹೋಗಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಗುತ್ತಿಗೆ ಪದ್ಧತಿನ. ಹಾಗಾಗಿ ಅಲ್ಲಿಂದ ಆ ಒಂದು ಬಲೆಯಿಂದ ಆಚೆಗೆ ಬರೋದಕ್ಕೆ ನಮಗೆ ಆಗ್ತಾನೇ ಇಲ್ಲ. ಸರಿ, ಈ ವ್ಯವಸ್ಥೆಯಲ್ಲಿ ನಾವೇನೇ ಇದ್ದೀವಿ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಸೋಣ, ಶೈಕ್ಷಣಿಕ ವ್ಯವಸ್ಥೆನ ಮಾರ್ಪಾಟು ಮಾಡೋಣ ಅಂದರೆ ನಮ್ಮ ಕೈಯಲ್ಲಿ ಕಾಸಿಲ್ಲ. ಸರ್ಕಾರಿ ಶಾಲೆಗೆ ಕಳಿಸ್ಬೇಕು, ಶಾಲೆ ಮುಚ್ತಾ ಇದ್ದಾರೆ, ಅಲ್ಲಿ ಶಿಕ್ಷಕರಿಲ್ಲ. ಶಿಕ್ಷಕರೇನೋ ಇದ್ದಾರೆ, ಸರಿ ಅಷ್ಟೋ ಒಂದು ವಿದ್ಯಾಭ್ಯಾಸ ಮಾಡಿದ್ದಾರೆ, SLC, ಒಂದು ITI ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ. ಅಂದರೆ ಆಚೆ ಜಗತ್ತಲ್ಲಿ ಕಾಂಪಿಟೇಷನ್ ಇದೆ. ಇಷ್ಟೊತ್ತು ನಮ್ಮ ಸ್ನೇಹಿತರು ಯಾರು ಹೇಳ್ದಂಗೆ, ಇಲ್ಲ ಪ್ರೊಫೆಸರ್ ಅವ್ರು ಹೇಳ್ದಂಗೆ ನಾರಾಯಣ ಅಂತನೋ ಬೇರೆ ಬೇರೆ ಟೆಕ್ನೋ ಸ್ಕೂಲ್ಸ್ ಅಂತನೋ ಇವೆಲ್ಲ ಬಂದಾಗಿದೆ. ಅಲ್ಲಿ ಆಂಗ್ಲ ಭಾಷೆಯ ಒಂದು ಪೈಪೋಟಿ ಏನಿದೆ, ನಮ್ಮ ಹುಡುಗರು ಅದಕ್ಕೆ ಸರಿಸಾಟಿಯಾಗಿ ಒಂದು ಕಾಂಪಿಟೇಷನ್ನ ಮಾಡೋಕ್ಕಾಗದೇ ಇರೋದು ಇಂಟರ್ವ್ಯೂಸಲ್ಲಿ ಮತ್ತೊಂದರಲ್ಲಿ. ಈ ಒಂದು ಕಾರಣಕ್ಕೂ ಮತ್ತೆ ಅವ್ರು ITI ಮಾಡಿದ್ರು, ಸಣ್ಣ ಪುಟ್ಟ ಡಿಗ್ರಿ ಮಾಡಿದ್ರು, ಡಿಪ್ಲೊಮಾ ಮಾಡಿದ್ರು, ಕೊನೆಯದಾಗಿ ಯಾವುದೋ ಒಂದು ಉದ್ಯೋಗ ರಂಗದಲ್ಲಿ ಅವರು ಗುತ್ತಿಗೆ ಕಾರ್ಮಿಕನಾಗಿಯೇ ಅವರ ಒಂದು ವೃತ್ತಿ ಜೀವನವನ್ನು ಮೊದಲು ಮಾಡಬೇಕಾದ ಪರಿಸ್ಥಿತಿ ನಾವೇ ತಂದುಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ನಾವು ಆ ದಾಸ್ತಿ ಸಂಕೋಲೆಯಿಂದ ಆಚೆಗೆ ಬರ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಒಂದು ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆನ ನಾವೇ ನಮ್ಮ ಮೇಲೆ ಹೇರಿದ್ದೀವಿ, ಇದರಿಂದ ಆಚೆಗೆ ಹೋಗೋಕ್ಕೆ ಆಗೋದಿಲ್ಲ ಅಂತೇಳಿ. ಒಂದು ವೇಳೆ ನಾವೇನಾದರೂ ಈ ಒಂದು ನಿಕೃಷ್ಟವಾದಂಥ ಶೋಷಣೆಯುಕ್ತ ಗುತ್ತಿಗೆ ವ್ಯವಸ್ಥೆನ ನಾಶ ಮಾಡಬೇಕಾದ್ರೆ ಮತ್ತೆ 1857ರಲ್ಲಿ ಆದಂಥ ಕದನಗಳಾಗಬೇಕು, ಸಂಗ್ರಾಮ ಆಗಬೇಕು. ಬರೀ ಹೋರಾಟ ಸಂಘಟನೆ ಆದರೆ ಆಗಲ್ಲ. ಇವತ್ತಿನ ಸಂಘಟನೆ ಆಗಿದ್ದೀವಿ, ಮಾತಾಡ್ತಾ ಇದ್ದೀವಿ, ಹೌದು ಕೋಪ ಬರುತ್ತೆ ಅಂತ ಹೇಳ್ತೀವಿ, ಆಚೆ ಹೋದ್ಮೇಲೆ ಮನೆ ಕೆಲಸ, ಹಾಲು ತೊಗೊಂಡೋಗು, ತರಕಾರಿ ತೊಗೊಂಡೋಗು ಅನ್ನೋದಾಗತ್ತೆ, ಮುಗಿಯುತ್ತೆ. ಹಾಗಾಗಿ ಸಂಗ್ರಾಮ ಅನ್ನೋದಕ್ಕೆ ಏನಾದರೂ ಈ ದುಂಡು ಮೇಜಿನ ಒಂದು ಸಭೆ ಮುಖಾಂತರ ನಾವು ಎಲ್ಲ ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟು ಸಂಗ್ರಾಮಕ್ಕೆ ನಾವು ಅಣಿಯಾಗ್ತೀವಿ ಅಂದಾಗ ಮಾತ್ರನೇ ಇವೆಲ್ಲ ಏನಾದರೂ ಬದಲಾವಣೆ ಆಗೋದಕ್ಕೆ ಸಾಧ್ಯತೆ ಇದೆ. ಮುಂದೆ ಮರೀಚಿಕೆ ಆದಂಥ ನಮ್ಮ ಕನಿಷ್ಠ ವೇತನ ಏನೋ ಕೊಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲೂ ಇದೆ, ಪುಸ್ತಕದಲ್ಲೂ ಓದಿದ್ವಿ. ಕಾಮ್ರೇಡ್ ಮೈತ್ರೇಯಿ ಅವರು ಅಥವಾ ಕ್ಲಿಫ್ಟನ್ ಅವರು ಹೇಳ್ತಾರೆ, ಹೌದು ಪ್ರತಿ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಜಾಸ್ತಿ ಆಗಬೇಕು ಅಂತೇಳಿ. ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಕನಿಷ್ಠ ವೇತನ ಜಾರಿ ಮಾಡೋದಕ್ಕೆ ತನ್ನದೇ ಆದಂಥ ಒಂದು ಕ್ರಮೀಕರಣಗಳಿದೆ, ಅದ್ರ ಮುಖಾಂತರ ಮಿನಿಮಮ್ ವೇಜಸ್ಸು ಅಂದರೆ ಕನಿಷ್ಠ ವೇತನ ಜಾಸ್ತಿ ಆಗೋದಕ್ಕೆ ಎಲ್ಲ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ. ಉದಾಹರಣೆಗೆ 5 ವರ್ಷ ಕನಿಷ್ಠ ವೇತನ ಆಗೋಯ್ತು, ಅಲ್ಲಿಂದ ಕಮಿಟಿ ಫಾರ್ಮ್ ಮಾಡ್ತಾರೆ, ಅವ್ರು ಅಧ್ಯಯನ ಮಾಡಿ ರಿಪೋರ್ಟ್ ಕೊಡೋದಕ್ಕೆ 3 ವರ್ಷ ಆಗುತ್ತೆ, 8 ವರ್ಷ ಆಯಿತು. ಆ ಕಮಿಟಿ ರಿಪೋರ್ಟ್ನ ಇವ್ರು ನೋಟಿಫಿಕೇಶನ್ ಅಂತ ಮಾಡ್ತಾರೆ. ಈ ನೋಟಿಫಿಕೇಶನ್ಗೆ ಅಬ್ಜೆಕ್ಷನ್ಸ್ ಬರುತ್ತೆ. ಇದೇ ಒಂದು ಕಮಿಟಿ ಫಾರ್ಮ್ ಆಗಿ 10 ರೂಪಾಯಿ ಮಿನಿಮಮ್ ವೇತನ ಅಂದರೆ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡಿದ್ಮೇಲೆ ಮಾಲೀಕರು ಸರ್ಕಾರ ಜೊತೆ ಕುತ್ಕೊಂಡು ವ್ಯವಹಾರ ಮಾತಾಡ್ತಾರೆ, 10 ರೂಪಾಯಿ ಕೊಡೋದಕ್ಕಾಗೋದಿಲ್ಲ, 2 ರೂಪಾಯಿ ಕೊಡಿ ಅಂತ. ಎಲ್ಲಿ ಕಲೆಕ್ಟಿವ್ ಬಾರ್ಗೇನಿಂಗ್ ಬರುತ್ತೆ? ನೀವೇ ಅಧ್ಯಯನ ಮಾಡಿ ನೀವೇ ನೇಮಿಸಿರುವಂಥ ಒಂದು ಮಂಡಳಿ ಒಂದು ರೆಕಮೆಂಡೇಶನ್ನ ಕೊಟ್ಟಾಗ ಅದನ್ನು ಯಥಾವತ್ತಾಗಿ ಜಾರಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ? ಮತ್ತೆ ಅದನ್ನೇ ಯಾಕೆ ನೀವು ಸಂಧಾನಕ್ಕೆ ಹಾಕ್ತೀರಾ? ಈಗ ಕರ್ನಾಟಕ ರಾಜ್ಯದಲ್ಲಿ ಅದೇ ವ್ಯವಸ್ಥೆ ಬಂದಿರೋದು. ಈಗಾಗಲೇ ಮಿನಿಮಮ್ ವೇಜಸ್ ಜಾಸ್ತಿ ಆಗಿ 1 ವರ್ಷ ಹತ್ತತ್ರ ಆಗ್ತಾ ಇದೆ, ಜಾರಿ ಆಗಿಲ್ಲ, ಫೈನಲ್ ನೋಟಿಫಿಕೇಶನ್ ಬಂದಿಲ್ಲ. ಯಾಕೆ? ತಕರಾರು ಎತ್ತಾ ಇದ್ದಾರೆ ಮಾಲೀಕರನ್ನ ಕೇಳಿ ನೀವು ಸಂಬಳ ಜಾಸ್ತಿ ಮಾಡೋಂಗಿದ್ರೆ ಪ್ರಜೆಗಳ ಪರಿಸ್ಥಿತಿ ಏನಾಗಬೇಕು? ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನಿಮಗೆ ಮಾಲೀಕರೇ ಬೇಕಾದ್ರೆ ನಮ್ಮ ಓಟ್ ಯಾಕೆ ತಗೋತೀರಾ? ಬರೀ ಮಾಲೀಕರಿಗೆ ಓಟ್ ಕೊಟ್ಟು ಅವ್ರ ಹತ್ರ ತಗೊಳ್ಳಿ, ನಮ್ಮನ್ನೆಲ್ಲ ಪ್ರಜೆಗಳು ಅಂತ ಕರಿಬೇಡಿ. ಸತ್ ಪ್ರಜೆಗಳು ಅಂತ ನಾವು ಹೇಗೆ ಬದುಕ್ತಾ ಇದ್ದೀವಿ ಅದೇ ರೀತಿ ಸತ್ಯ ಹೋಗ್ತೀವಿ ನಾವು, ಏನು ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ನಾವೇನಾದರೂ ಬದಲಾವಣೆ ಮಾಡಬೇಕಾದ್ರೆ ಸಂಗ್ರಾಮಗಳನ್ನ ಮಾಡಬೇಕು. ಇದೇ ರೀತಿ ತುಟ್ಟಿ ಭತ್ಯೆ ಸೆಂಟ್ರಲ್ ಮಿನಿಮಮ್ ವೇಜಸ್ ಕೆಳಗಡೆ VDAನ ನಾವು ನೋಡೋದಾದರೆ ಮೊನ್ನೆ 1ನೇ ತಾರೀಕು ಏಪ್ರಿಲು ಒಂದು ಇದಾಗುತ್ತೆ, ಅಕ್ಟೋಬರಲ್ಲಿ VDA ಬರುತ್ತೆ. 0.96% ಜಾಸ್ತಿ ಆಗಿದೆ. ಅದು ಕನಿಷ್ಠ 1% ಆದರೆ ಮಾತ್ರ VDA ಜಾಸ್ತಿ ಮಾಡೋಕ್ಕೆ ಅವಕಾಶ, ಇಲ್ಲಾಂದರೆ ಮಾಡಲ್ಲ ಅಂತ ಹೇಳ್ತಾರೆ. ಇದೇ ಕನ್ಸ್ಯೂಮರ್ ಇಂಡೆಕ್ಸಿಂಗ್ ಪ್ರೈಸಲ್ಲಿ ಪರ್ಮನೆಂಟ್ ವರ್ಕರ್ಸ್ಗೆ 3.5% ಜಾಸ್ತಿ ಆಗುತ್ತೆ. ಗುತ್ತಿಗೆ ಕಾರ್ಮಿಕರ ಎಂಪ್ಲಾಯ್ಮೆಂಟ್ ಶೆಡ್ಯೂಲ್ರವ್ರಿಗೆ 0 ಅಂತ ಅನೌನ್ಸ್ ಮಾಡ್ತೀರಿ. ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಾವು ಬೇರೆ ಯಾರ ಹತ್ರ ಹೋಗಿ ಇದನ್ನು ಕೇಳೋಕ್ಕಾಗತ್ತೆ? ಇದೇ ಮಾರ್ಕೆಟಲ್ಲಿ ಅವರು ಓಡಾಡ್ತಾರೆ, ಅವರು ಇಲ್ಲೇ ಕೊಂಡ್ಕೋಬೇಕು ಸರಕು ಮತ್ತೊಂದನ್ನು, ಸೇವೆಗಳನ್ನ ಇಲ್ಲಿಂದ ಕೊಂಡ್ಕೋಬೇಕು. ಹಾಗಾಗಿ ಅದು ಒಂದು ಮಹಾ ಮೋಸ. ಅದೇ ರೀತಿ ಕಾರ್ಮಿಕ ಕಾನೂನುಗಳನ್ನ ಜಾರಿ ಯಾರು ಮಾಡಬೇಕು? ಕಾರ್ಮಿಕ ಅಧಿಕಾರಿಗಳು. ಅವರ ಆಮೆ ನಡೆ ಅಥವಾ ಜಾನ ಕುರುಡು ಅಂತ ನಾವು ಹೇಳ್ಬೋದು.
ಅವ್ರ ಹತ್ರಕ್ಕೆ ಹೋದ್ರೆ ಈಗ ಇಲ್ಲಿ ಕೂತಿದ್ದವ್ರು ಮಾತಾಡ್ತಿದ್ರು, ಅಲ್ಲಿಗೆ ಹೋದ್ರೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ಇದು ಯಾವ ಇದರಲ್ಲಿದೆ ನೀವೇ ಹೇಳಿ ಒಂಚೂರು ಅಂತೇಳಿ. ಬೋನಸ್ ಬರ್ಬೇಕಾ, ಯಾವ ಖಾತೆಯಲ್ಲಿ ಬರಬೇಕು, ಇನ್ನೊಂದು ಯಾವುದೋ ವ್ಯಾಜ್ಯ ಆಗಿದೆಯಾ, ಯಾವ್ದ್ರಲ್ಲಿ ಬರ್ಬೇಕು ನೀವೇ ಹೇಳಿ ಅಂತಾರೆ. ಇದೇ ರೀತಿ ಲಕ್ಷ ಲಕ್ಷ ಕೈಗಾರಿಕಾ ವ್ಯಾಜ್ಯಗಳು ಕೈಗಾರಿಕಾ ಇದರಲ್ಲಿ ನ್ಯಾಯಮಂಡಳಿಗಳಲ್ಲಿ ಬಾಕಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸರ್ಕಾರಿಗಳು ಮಾಲೀಕರ ಕೈಗೊಂಬೆ ಆಗಿರೋದನ್ನ ನಾವೆಲ್ಲರೂ ಈಗಾಗಲೇ ನೋಡಿದ್ದೀವಿ. ನಾವೇನಾದರೂ ಇದ್ರ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಅಲ್ಲ ಸಂಗ್ರಾಮನೇ ಮಾಡಬೇಕು. ಆ ಸಂಗ್ರಾಮಕ್ಕೆ ಆಗಬೇಕಾದಂಥ ತಯಾರಿನ ಅಣಿಯನ್ನ ಈ ಒಂದು ದುಂಡು ಮೇಜಿನ ಸಭೆಯಲ್ಲಿ ನಿರ್ಧರಿಸಿ ನಾವೆಲ್ಲರೂ ಏನು AICTC ಕರೆ ಕೊಟ್ಟಿರೋದ್ರಿಂದ ಇದನ್ನ ಮುಂದುವರಿಸ್ಕೊಂಡು ಇದನ್ನೆಲ್ಲ ದಮನ ಮತ್ತು ಶೋಷಣೆ ವಿರುದ್ಧ ಏನಾದರೂ ನಾವು ಸಂಗ್ರಾಮವನ್ನು ಮೊದಲಿಟ್ಟರೆ ಮಾತ್ರನೇ ನಮಗೆ ಈ ದಾಸ್ಯ ಮತ್ತು ಸಂಕೋಲೆಗಳಿಂದ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.